ನೋಡಿ, ಇದು ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ತಂದರು. ಅದಕ್ಕೆ ಯಾವುದೇ ಅಕೌಂಟಬಿಲಿಟಿನ ಇಟ್ಟಿಲ್ಲ. ಅಕೌಂಟಬಿಲಿಟಿ ಇಡದೆ ಅವ್ರಿಗೆ ಬೇಕಾದಂಥ ಸಂಸ್ಥೆಗಳನ್ನು ಅವರೇ ಐಡೆಂಟಿಫೈ ಮಾಡಿ, ಕೇಂದ್ರ ಸರ್ಕಾರದವರೇ ಐಡೆಂಟಿಫೈ ಮಾಡಿ ಕೆಲವರಿಗೆ ಕೊಟ್ಟು ಅವ್ರ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅದು ಮೂಲ ಅಗ್ರಿಮೆಂಟ್. ಆದರೆ ಎಂಪ್ಲಾಯ್ಮೆಂಟ್ ಆದವರು ಇಲ್ಲ, ಹಣ ಮಾತ್ರ ಖಾಲಿ ಆಗಿದೆ. ಸೊ ಈ ಹಣ ಎಲ್ಲೋಗಿದೆ ಅನ್ನೋದನ್ನ ಬಹುಶಃ ಹುಡುಕ್ಬೇಕು. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇವತ್ತು ಕರ್ನಾಟಕದಲ್ಲಿ CAG ವರದಿನಲ್ಲಿ ಇದನ್ನ ಸ್ಪಷ್ಟಪಡಿಸಿದ್ದಾರೆ ಹೊರತು ಇಡೀ ದೇಶದಲ್ಲಿ ಇದಕ್ಕೋಸ್ಕರ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನ ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ. ಸ್ಕಿಲ್ ಡೆವಲಪ್ ಆದವರು ಕೆಲಸಕ್ಕೆ ಹೋಗಿದಾರಾ? ಯಾಕೆ ಈ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟು ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ವ್ಯಾಪಕವಾಗಿದೆ ಅಂತ ಹೇಳಿದ್ರೆ ಅದು ಫಲಾನುಭವಿಗಳಿಗೆ ತಲುಪದೇ ಇರ್ತಕ್ಕಂಥದ್ದು. ಫಲಾನುಭವಿಗಳ ಹೆಸರಿನಲ್ಲಿ ಬೇರೆಯವರು ಇವರ BJPಯ ನಾಯಕರುಗಳ ಹಿಂದಿನ ಕೈವಾಡ ಇದರಲ್ಲಿದೆ. ಯಾರ್ಯಾರು ಅವ್ರ RSS ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಈಗ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಲೆಕ್ಕ ಹೇಳ್ತದಲ್ಲ, ಅದಕ್ಕೆ ಯಾರನ್ನು ಕೇಳೋಂಗಿಲ್ಲ. ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು ಯಾರು ಕೇಳೋಂಗೂ ಇಲ್ಲ, ಹೇಳೋಂಗೂ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶವ್ಯಾಪ್ತಿ ಈ ತರದ ಸಮಸ್ಯೆ ಇದೆ. ಅವರವ್ರ ರಾಜ್ಯಗಳಲ್ಲಿ BJP ಸರ್ಕಾರ ಆಡಳಿತ ಇರೋದ್ರಿಂದ ಇದನ್ನ ಮುಚ್ಚಾಕೊಂಡಿದ್ದಾರೆ. ಇದು ನಮ್ಮ CAG ವರದಿನಲ್ಲಿ ಬಹಿರಂಗ ಆಗಿದೆ. ಅಲ್ಲ, ಖಂಡಿತ ತನಿಖೆ ಆಗ್ಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇದು ವ್ಯಾಪಕವಾಗಿ ಎಲ್ಲಿ ಏನು ಯಾರ್ಯಾರ ಹಿನ್ನೆಲೆ ಇದೆ, ಕೈವಾಡ ಇದೆ ಅಂತಕ್ಕಂಥದ್ದನ್ನ ಬಯಲು ಮಾಡಬೇಕು. ನೋಡಿ, ಬೆಲ್ಗೆ ಹೋಗ್ತಕ್ಕಂಥದ್ದು ಸದಸ್ಯರ ಹಕ್ಕು. ಎಲ್ಲಿ? ಲೋಕಸಭೆಯಲ್ಲಿರ್ಬೋದು, ವಿಧಾನಸಭೆಯಲ್ಲಿರ್ಬೋದು, ಪ್ರಜಾಪ್ರಭುತ್ವದಲ್ಲಿ ವೆಲ್ಗೆ ಹೋಗ್ತಕ್ಕಂಥದ್ದು ಅವ್ರ ಹಕ್ಕು. ಸೊ ವೆಲ್ಗೆ ಹೋಗಿದ್ದಾರೆ, ಪ್ರಧಾನ ಮಂತ್ರಿಗಳ ಮುಂಭಾಗದಲ್ಲಿ ನಿಂತಿದ್ದಾರೆ ಅಂದಾಕ್ಷಣಕ್ಕೆ ಯಾರು ಹಲ್ಲೆ ಮಾಡುವಂತ ಹೇಯ ಕೃತ್ಯಕ್ಕೆ ಆ ನನ್ನ ಸಹೋದರಿಯರು MP ಗಳು ಯಾರು ಮಾಡುವಂಥದ್ದಿಲ್ಲ. ನಾನು ಕೂಡ ಲೋಕಸಭೆಯಲ್ಲಿ 10-11 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ನಾವು ಪ್ರಧಾನಿ ಮಂತ್ರಿಗಳ ಚೇರ್ ಮುಂದೆ ಹೋಗಿ ನಿಂತಿದ್ದೀವಿ. ಹಂಗಂದಾಕ್ಷಣಕ್ಕೂ ಯಾರು ಹಲ್ಲೆ ಮಾಡೋಂಥದ್ದಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ ನಡಿಬೇಕಾದ್ರೆ ಮುಖ್ಯಮಂತ್ರಿಗಳ ಚೇರ್ ಮುಂದೆ ಬಂದು ನಿಂತ್ಕೋತಾರೆ. ಆಗ ಸಭಾಧ್ಯಕ್ಷರು ಹೇಳ್ತಾರೆ, ಪ್ರಧಾನ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಈಚೆ ಬನ್ನಿ, ಈ ಕಡೆಗೆ ಬನ್ನಿ, ನೀವು ಪ್ರೊಟೆಸ್ಟ್ ಮಾಡಿ ಈ ಸೈಡ್ಗೆ ಬನ್ನಿ, ನಿಮ್ ಕಡೆ ಬನ್ನಿ ಅಂತ ಹೇಳ್ತಾರೆ. ಅದನ್ನ ಗುರಿಯಾಗಿ ಇಟ್ಕೊಂಡು ಇವತ್ತು ಇವ್ರು ಮಾಡಿರ್ತಕ್ಕಂಥ ಏನು ಬಜೆಟ್ ಅಲ್ಲಿ ಏನು ಉರುಳಿಲ್ದೇ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಜನರ ದಿಕ್ಕನ್ನ ಬೇರೆ ಕಡೆ ಸೆಳಿಬೇಕು. ಪ್ರಧಾನಮಂತ್ರಿಗಳ ಮೇಲೆ ಮಹಿಳೆಯರು ಹಲ್ಲೆ ಮಾಡಕ್ ಹೋಗಿದ್ರು, ಆ ಪರಿಸ್ಥಿತಿ ಇದೆಯಾ, ಅದನ್ನ ಮಾಡಿದಾರಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಬಹುಶಃ ಸ್ಪೀಕರ್ ಅವರು ನ್ಯಾಯಸಮ್ಮತವಾದಂತ ತೀರ್ಮಾನವನ್ನ, ನಿಷ್ಪಕ್ಷವಾದಂತ ತೀರ್ಮಾನವನ್ನ ಕೊಡ್ಬೇಕು. ಇಲ್ಲ, ಒಳ್ಳೇದು. ಅವಿಶ್ವಾಸ ನಿರ್ಣಯ ಅಲ್ಲ, ಅವಿಶ್ವಾಸ ನಿರ್ಣಯದಲ್ಲಿ ಏನೂ ಆಗೋದಿಲ್ಲ. ನೈತಿಕತೆಯ ಪ್ರಶ್ನೆ ಇದು. ಅವಿಶ್ವಾಸದಲ್ಲಿ ಅವ್ರಿಗೆ ಬೆಂಬಲ ಇದೆ, ಅವಿಶ್ವಾಸ ಸೋಲ್ತದೆ, ನಿರ್ಣಯ ಸೋಲ್ತದೆ, ಅದ್ರ ಬಗ್ಗೆ ಏನಿಲ್ಲ. ನಮ್ಮಲ್ಲಿ ಸಂಖ್ಯೆ ಕಡಿಮೆ ಇದೆ, ಅವರಲ್ಲಿ ಸ್ವಲ್ಪ ಆಡಳಿತ ಪಕ್ಷದಲ್ಲಿ ಜಾಸ್ತಿ ಇದೆ, ವಿಶ್ವಾಸದಲ್ಲಿ ಗೆಲ್ತಾರೆ. ಹಂಗಂದಾಕ್ಷಣಕ್ಕೆ ಅವ್ರು ಮಾಡಿರ್ತಕ್ಕಂಥ ಆರೋಪ ವಸ್ತುಸ್ಥಿತಿನ ಅಲ್ವಾ ಅಂತಕ್ಕಂಥದ್ದು. ವಸ್ತುಸ್ಥಿತಿಯೇ ಅಲ್ಲ ಅಂತ ಅಂದಮೇಲೆ ಅವರು ನೈತಿಕತೆಯನ್ನ ಇಲ್ಲ ಸದನದ ಕ್ಷಮೆಯನ್ನ ಕೋರ್ಬೇಕಾಗ್ತದೆ. ಬೇರೆಯವ್ರಿಗೆ ಅವ್ರ ಹೆಂಗೆ ಕ್ಷಮೆ ಕೊಡ್ರಿ ಅಂತೇಳಿ ಆದೇಶವನ್ನ ಮಾಡ್ತಾರೋ ಅವರು ಕೂಡ ಇವತ್ತು ಈ ಲೋಕಸಭೆ ಅಪಮಾನ ಆಗಿದೆ ಅಂತಕ್ಕಂಥದ್ದನ್ನ ಅವರು ಕೂಡ ಅರ್ಥ ಮಾಡಿಕೊಂಡು ಲೋಕಸಭೆಯ ಘನತೆ ಗೌರವವನ್ನ ಎತ್ತಿಡಬೇಕಾಗ್ತಕ್ಕಂಥದ್ದು ಕೂಡ ಸ್ಪೀಕರ್ ಅವರ ಕರ್ತವ್ಯ. ಅಲ್ಲ, ಪ್ರಧಾನಿ ಇನ್ನ ಸಮಯ ಇದೆ, ಉತ್ತರ ಕೊಡ್ಲಿಕ್ಕೆ. ಅಲ್ಲ, ಕರೆಕ್ಟು. ಅವರ ಲೋಕಸಭೆನಲ್ಲಿ ಏನೇನ್ ಬಿಲ್ ಪಾಸ್ ಮಾಡ್ಬೇಕು ಮಾಡ್ಕೋತಾರಲ್ಲ, ಏನೇನ್ ಮಾತಾಡ್ಬೇಕು ಎಲ್ಲ ಮಾತಾಡ್ಕೋತಾರಲ್ಲ. ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ, ಮಹಿಳಾ ಸಂಸತ್ ಸದಸ್ಯರ ಮೇಲೆ
ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ ಅದು ನಿರಾಧಾರ, ಅದೊಂದು ರಾಜಕೀಯ ಪ್ರೇರಿತವಾದದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.